ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಿರತ್ನ ಅವರ ಪರ ದರ್ಶನ್ ಕ್ಯಾಂಪೇನ್ ಶುರು ಮಾಡ್ತಾರೆ. ಕೆಲವೇ ಕ್ಷಣದಲ್ಲಿ ಮನೆಯಿಂದ ಹೊರಡ್ತಾರೆ. ಜನಜಂಗುಳಿ ಅಂತೂ ಇದ್ದೇ ಇರುತ್ತೆ. ಅದರ ತಡೆಗೆ ಖಾಕಿ ಕಣ್ಗಾವಲು ಉತ್ತರ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ಅವ್ರ ಕ್ಯಾಂಪೇನ್ ಶುರುವಾಗುತ್ತೆ. ಕ್ಯಾಂಪೇನ್ನಲ್ಲಿ ಅವರಿಗೆ ಭದ್ರತೆ ಒದಗಿಸೋದಕ್ಕೆ ಒಬ್ಬರು ಡಿಸಿಪಿ, 3 ಜನ ACP, 5 ಜನ ಇನ್ಸ್ಪೆಕ್ಟರ್ಗಳ ನೇಮಕ ಮಾಡಿದ್ದಾರೆ. 15 ಜನ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. 50 ಜನ ಪೊಲೀಸರನ್ನ ಈಗಾಗಲೇ ನಿಯೋಜಿಸಲಾಗಿದೆ. 2 KSRP ತುಕಡಿಗಳಿರುತ್ತೆ, 1 ಕಾರು. ಇಷ್ಟೂ ಜನ ಅವರ ಭದ್ರತೆಗೆ ಅಂತ ಕೊಟ್ಟಿರುವಂತಹ ಫೆಸಿಲಿಟೀಸ್ಗಳು. ಬೈ ಎಲೆಕ್ಷನ್ನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಪರ ಮುನಿರತ್ನ ಅವರ ಪರ ಎರಡೂ ದೃಶ್ಯ ತೋರಿಸ್ತಾ ಇದ್ದೀವಿ ನಾವು. ಎರಡು ಭಾಗದಲ್ಲಿ ಯಶವಂತಪುರದ ರೈಲ್ವೆ ಸ್ಟೇಷನ್, ಜನ ಬಲಭಾಗದಲ್ಲಿ ಅವರ ಮನೆ ಎಂಟ್ರೆನ್ಸು, ರಾಜರಾಜೇಶ್ವರಿ ನಗರದ ಮನೆಯ ಮುಂಭಾಗದ ದೃಶ್ಯ. ಮನೆ ಒಳಗಡೆ ಹೋಗ್ತಿದ್ದಾಗೆ ಒಂದು ಮೆಟ್ಲತ್ತಿ ಮೇಲೆ ಹೋಗಬೇಕು, ಕೆಳಗಡೆ ಪಾರ್ಕಿಂಗ್, ಅದು ಅಲ್ಲಿಂದನೇ ಹೊರಗೆ ಬರಬೇಕು ದರ್ಶನ್ ಅವರು, ಇಲ್ಲ ಕೆಳಗಡೆ ಪಾರ್ಕಿಂಗ್ ಗೇಟಿಂದ ಆಚೆ ಬರಬೇಕು. ಅಫ್ಕೋರ್ಸ್ ಅದು ಈ ಸಂದರ್ಭದಲ್ಲಿ ಅವ್ರು ಇಲ್ಲಿಂದಲೇ ಕೆಳಗಿಳಿದು ಬಂದು ಕಾರ್ ಹತ್ತಾರೆ. ಹಾಗಾಗಿ ಫೋಕಸ್ ಆಗಿರೋದು ಮನೆ ಮುಂಭಾಗದ ದೃಶ್ಯ. ಇದೀಗ ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಯಶವಂತಪುರದಿಂದ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಮುನಿರಾಜು. ಒಂದು ಸ್ವಲ್ಪ ಹೊತ್ತು ಮುಂಚೆ ನಿಮ್ಮ ಜೊತೆ ಮಾತಾಡಿದೆ ನಾನು. ಇವಾಗ ವಿಜುವಲ್ ನೋಡ್ತಾ ಇದ್ರೆ ಅಯ್ಯೋ ಆಗಲೇ ಜನ ಜಾಸ್ತಿ ಆಗಿಬಿಟ್ಟಿದಾರಲ್ಲಪ್ಪ ಅಂತ ಅನಿಸ್ತಾ ಇದೆ. ಹೇಗಿದೆ ಈಗಿನ ವಾತಾವರಣ? ಎಷ್ಟೊತ್ತಿಗಲ್ಲಿ ರೀಚ್ ಆಗುವಂಥ ಸಾಧ್ಯತೆ? ನಿಮಗೆ ಮೆಸೇಜ್ ಬರ್ತಾ ಇದೆ. ಹೇಗಿದೆ ಅಲ್ಲಿಯ ಸೆಕ್ಯೂರಿಟಿಗಳೆಲ್ಲ? ಹರೀಶ್, ಈಗಾಗಲೇ 10 ಗಂಟೆಗೆ ಇಲ್ಲಿಂದ ಒಂದು ಪ್ರಚಾರ ಸಭೆ ಆರಂಭ ಆಗಬೇಕಾಯಿತು. ಆದರೆ 11 ಗಂಟೆಗೆ ಸುಮಾರಿಗೆ ದರ್ಶನ್ ಅವರು ಇಲ್ಲಿಗೆ ಆಗಮಿಸ್ತಾರೆ. ಮತ್ತೆ ಇಲ್ಲಿಂದ ಒಂದು ಬಿಜೆಪಿ ಪರವಾಗಿ ಒಂದು ಮತ ಬೇಟೆಯನ್ನ ಆರಂಭ ಮಾಡ್ತಾರೆ ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಅದಕ್ಕೋಸ್ಕರ ಈ ಒಂದು ಯಶವಂತಪುರ ರೈಲು ನಿಲ್ದಾಣ ಬಳಿ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಈ ಒಂದು ರೈಲು ನಿಲ್ದಾಣದಲ್ಲಿ ಜನ ತಂಡೋಪತಂಡವಾಗಿ ಬಂದು ಸೇರ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರವಾಗಿ ಒಂದು ದರ್ಶನ್ ಅವರು ಕ್ಯಾಂಪೇನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅವ್ರ ಪರವಾಗಿ ಒಂದು ಮತವನ್ನ ಕೇಳೋದಕ್ಕೆ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಈಗ ಈ ಒಂದು ಭಾಗದಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಮತ್ತೆ ದರ್ಶನ್ ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ದಾರೆ. ಮತ್ತೆ ನಾವು ನೋಡಬಹುದು, ಸುಮಾರು ಈ ಒಂದು ಭಾಗದಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸಹ ಇಲ್ಲಿ ನೆರೆದಿರುವಂತದ್ದು. ಮತ್ತೆ ಅದೇ ರೀತಿ ಏನು ದರ್ಶನ್ ಅವರನ್ನು ಒಂದು ಕ್ಯಾಂಪೇನ್ಗೋಸ್ಕರ ಒಂದು ಓಪನ್ ವ್ಯಾನ್ ಅನ್ನು ಸಹ ಇಲ್ಲಿ ರೆಡಿ ಮಾಡಿದ್ದಾರೆ. ಒಂದು ಕ್ಯಾಂಟರ್ ಅನ್ನು ರೆಡಿ ಮಾಡಿಕೊಂಡು ಆ ಒಂದು ಓಪನ್ ವ್ಯಾನ್ ನಲ್ಲಿ ದರ್ಶನ್ ಇವತ್ತು RR ನಗರದ ಎಲ್ಲ ಒಂದು ವಾರ್ಡ್ಗಳಲ್ಲಿ ಸಹ ಒಂದು ಕ್ಯಾಂಪೇನ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿ ಕ್ಯಾಂಪೇನ್ ಶುರುವಾದ್ರೆ ನಂತರ ರಾತ್ರಿ 9 ಗಂಟೆ ತನಕ ಒಂದು RR ನಗರ ಕ್ಷೇತ್ರದ ಎಲ್ಲ ಒಂದು ವಾರ್ಡ್ಗಳಲ್ಲಿ ಮತ್ತೆ ಪ್ರಮುಖ ಏರಿಯಾಗಳಲ್ಲಿ ಒಂದು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಬಿಜೆಪಿ ಕಾರ್ಯಕರ್ತರು ಏನೆಲ್ಲ ಒಂದು ಪ್ರತಿ ವಾರ್ಡ್ನಲ್ಲೂ ಬೇಕಾದಂತಹ ಒಂದು ತಯಾರಿಗಳನ್ನು ಸಹ ಮಾಡ್ಕೊಂಡಿರುವಂತದ್ದು. ಮತ್ತೆ ಈಗ ನಮ್ಮ ಜೊತೆ ಕೆಲವು ಕಾರ್ಯಕರ್ತರು ಇದ್ದಾರೆ, ಅವ್ರನ್ನು ಕೇಳಬಹುದು ಈ ಒಂದು ಪ್ರಚಾರ ಸಭೆ ಯಾವ ರೀತಿ ಇರುತ್ತೆ, ಮತ್ತೆ ದರ್ಶನ್ ಅವರು ಬರ್ತಿರೋದಕ್ಕೆ ಯಾವ ರೀತಿ ರಂಗು ಪಡ್ಕೊಂಡಿದೆ ಅಂತ ಹೇಳಿ. ಇವತ್ತು ದರ್ಶನ್ ಅವರು ಈ ಒಂದು ಕ್ಷೇತ್ರಕ್ಕೆ ಮತ ಬೇಟೆಗೆ ಬರ್ತಿದ್ದಾರೆ. ಏನ್ ಅನಿಸ್ತದೆ, ಮತ್ತೆ ಯಾವ ರೀತಿ ಒಂದು ಕ್ಯಾಂಪೇನ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ? ಸರ್, ಬಹಳಷ್ಟು ಸಂತೋಷ. ಭಾರತೀಯ ಜನತಾ ಪಾರ್ಟಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಭಾಳ ದೊಡ್ಡ ಭಾರಿ ವಿಜಯಶಾಲಿ ನಾವು ಆಗ್ತೀವಿ. ವಿಶೇಷವಾಗಿ ಮುನಿರತ್ನ ಅವರಂದರೆ ಅಭಿವೃದ್ಧಿ ಅಂದರೆ ಮುನಿರತ್ನ ಭಾಳಷ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಾವು ಕಳೆದ ಒಂದು 8-10 ದಿವಸದಿಂದ ಭಾಳ ನೂರಾರು ಸಂಖ್ಯೆಯಲ್ಲಿ ಅವರ ಅಪಾರ ಅಭಿಮಾನಿಗಳೊಂದಿಗೆ ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವರು ಶತಸಿದ್ಧವಾಗಿ 100ಕ್ಕೆ 100ರಷ್ಟು ಸುಮಾರು ಒಂದು 70,000-80 ಸಾವಿರ ಲೀಡ್ನಿಂದ ಈ ಭಾಗದಲ್ಲಿ ಮುನಿರತ್ನ ಸಾಹೇಬರು RR ನಗರ ಕ್ಷೇತ್ರದಲ್ಲಿ ಟಫ್ ಫೈಟ್ ಉಂಟಾಗಿರುವಂತದ್ದು. ಅದಕ್ಕೋಸ್ಕರ ಈಗ ಮುನಿರತ್ನ ಪರವಾಗಿ ದರ್ಶನ್ ಅವರೇ ಒಂದು ಕ್ಯಾಂಪೇನ್ಗೆ ಇಳಿತಾ ಇದ್ದಾರೆ. ಏನ್ ಅನಿಸ್ತಿದೆ ಇವತ್ತು? ತುಂಬಾ ಸಂತೋಷ ಅಂತ. ಅವ್ರು ಬಂದ್ರೆ ನಮ್ಗೆ ತುಂಬಾ ಒಂದು ಶಕ್ತಿ ಸಿಗುತ್ತೆ. ದರ್ಶನ್ ಅವರು ಬರುವುದು ನಮ್ಗೆ ಬಹಳ ಸಂತೋಷ. ಅವ್ರು ಬಂದ್ರೆ ಕೂಡ ನಮಗೊಂದು ವೇಗ ಹೆಚ್ಚಾಗುತ್ತೆ ಮತ್ತು ಅತಿ ಹೆಚ್ಚು ಮುನಿರತ್ನ ಸಾಹೇಬರಿಗೆ ವೋಟ್ ಬರುವಂತ ಎಲ್ಲ ಚಾನ್ಸಸ್ಗಳಿದೆ. ಇವತ್ತು ಬೆಳಗ್ಗೆಯಿಂದ ನೀವು ಇಲ್ಲೇ ಇದ್ರಿ, ದರ್ಶನ್ ಬರ್ತಾರೆ ಮತ್ತೆ ಕ್ಯಾಂಪೇನ್ ಶುರು ಆಗುತ್ತೆ ಅಂತ ಹೇಳಿ. ಏನ್ ಅನ್ಸುತ್ತೆ ಇವತ್ತು ದರ್ಶನ್ ಪರವಾಗಿ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕೆಂದ್ರೆ ದರ್ಶನ್ ಅವರು ಆಗಿರ್ಬೋದು, ಈಗ ಮುನಿರತ್ನ ಅವರು ಈ ಒಂದು ಭಾಗದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ, ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದ್ರೆ ಮುನಿರತ್ನ ಅಂದ್ರೆ ಅಭಿವೃದ್ಧಿ. ಒಂದು ನೀರಿರ್ಬೋದು, ಮತ್ತೆ ಟಾರ್ ಆಗಿರ್ಬೋದು, ಮನೆಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 950 ಕೋಟಿ ಏನು ಅನುದಾನನ ನಮ್ಮ ಯಡಿಯೂರಪ್ಪಾಜಿಯವರು ಕೊಟ್ಟಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಪ್ರತಿಯೊಬ್ಬರನ್ನು ಜಾತಿ ಭೇದ ಏನೂ ಇಲ್ಲ, ಪ್ರತಿಯೊಬ್ಬರನ್ನು ಗುರುತಿಸಿ ಅವ್ರದ್ದೇ ಆದಂಥ ಏನು ಕೆಲಸ ಕಾರ್ಯಗಳಿದ್ರು ಅವ್ರಿಗೆ ಮಾಡಿಕೊಡ್ತಾರೆ. ನಿಜವಾಗ್ಲೂ ಅವರು 100ಕ್ಕೆ 100
ಅವರು ಜಯಶಾಲಿಯಾಗಿ ಬಂದೇ ಬರ್ತಾರೆ. ಈ ಒಂದು ಕ್ಷೇತ್ರದ 7 ವಾರ್ಡ್ಗಳಲ್ಲಿ ದರ್ಶನ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಸುಮಾರು 9 ಗಂಟೆ ತನಕ ರಾತ್ರಿವರೆಗೂ ಇಲ್ಲಿರ್ತಾರೆ. ಮತ್ತೆ ಅದಕ್ಕೆ ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಾರ್ಯಕರ್ತರು ಖಂಡಿತ ಎಲ್ಲ ಇಡೀ 9 ವಾರ್ಡುಗಳಲ್ಲೂ ದರ್ಶನ್ ಅಭಿಮಾನಿಗಳಿರ್ಬೋದು, ಮತ್ತು ಮುನಿರತ್ನ ಸರ್ ಅಭಿಮಾನಿಗಳಿರ್ಬೋದು, ಮತ್ತು ಎಲ್ಲ BJP ಕಾರ್ಯಕರ್ತರು ಇವತ್ತು ತುಂಬ ಅಚ್ಚುಕಟ್ಟಾಗಿ ಎಲ್ಲ ವಾರ್ಡುಗಳಲ್ಲೂ ಅವರದೇ ಆದ ಶೈಲಿಯಲ್ಲಿ ಒಂದು ಹಾರ ಹಾಕೋದಿರ್ಬೋದು, ಹೂಚೆಲ್ಲೋ ಕಾರ್ಯಕ್ರಮ ಇರ್ಬೋದು, ಎಲ್ಲ ರೀತಿಯಲ್ಲೂ ಅವರದೇ ಆದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಆಗ್ತಾ ಇದೆ ಸರ್. ಇದು ಹರೀಶ್ ಹೇಳ್ತಿರೋಂಥದ್ದು. ಏನು ಇಲ್ಲಿ ನಡೆದಿರುವಂತಹ BJP ಕಾರ್ಯಕರ್ತರು ಮತ್ತೆ ದರ್ಶನ್ ಅಭಿಮಾನಿಗಳು ಸಹ ಇಲ್ಲಿ ಎಲ್ಲ ಸುಮಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಬೇಕು ಮತ್ತೆ ಅವ್ರ ಜೊತೆ ನಾವು ಕ್ಯಾಂಪೇನ್ ಅಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರೂ ಸಹ ಕಾಯ್ತಾ ಇರುವಂತದ್ದು. ಹರೀಶ್, ವೆಲ್ಕಮ್ ಬ್ಯಾಕ್ ಟು ಯು. ಈ ಕ್ಷಣದ ಅಪ್ಡೇಟ್ ಕೊಟ್ಟಿದ್ದಕ್ಕೆ